ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಮತದಾರನ ಮತಪಟ್ಟಿಯಿಂದ ಕೈ ಬಿಡ್ತುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮತದಾರರ ಲಿಸ್ಟ್ಲಿಂದ ಅವರಿಗೆಲ್ಲ ಡಿಲೀಟ್ ಮಾಡಿ ಇವತ್ತಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಯಶಸ್ವಿ ಆದರು. ಸಹಜವಾಗಿ ಹೊರಗಿಡ್ತಕ್ಕಂಥ ಹುನ್ನಾರ ಇದಾಗಿದೆ. ವಿಶೇಷವಾಗಿ ಇದು BJP ಪಕ್ಷದ ಹಿಡನ್ ಅಜೆಂಡಾ ಆಗಿದೆ. ಸೊ ಇಲ್ಲಿವರೆಗೂ ಕೂಡ ಚುನಾವಣೆ ಆಯೋಗ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಆ ಒಂದು ನಮ್ಮ ಪ್ರಶ್ನೆಗಳಿಗೆ ನಮ್ಮ ಒಂದು ಇದಕ್ಕೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕೂಡ ಒಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಚುನಾವಣೆ ಆಗ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 90 ಲಕ್ಷ ಮತದಾರರು ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿಸ್ಯಾರ. ಇದು ಉದ್ದೇಶಪೂರ್ವಕವಾಗಿ BJP ಮತ್ತು ಅದಕ್ಕೆ ಜೊತೆಗಿರುವಂಥ ಹಿಡನ್ ಅಜೆಂಡಾವನ್ನು ಒಪ್ಪಿಕೊಳ್ಳುವಂಥ ಪಕ್ಷಗಳು ಅಥವಾ ವ್ಯಕ್ತಿಗಳು ಈ SIRಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಗತಿಪರ ರೈತರು ಮತ್ತು ದಲಿತ ಸಂಘಟನೆಗಳು ಮತ್ತು ಎಲ್ಲ ಹಿಂದುಳಿದ ವರ್ಗದವರು ಮತ್ತು ಪ್ರಾದೇಶಿಕ ಪಕ್ಷದವರು ಒಳಗೊಂಡು ಇವತ್ತು ನಾವು ಮೌನ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ಮುಖಾಂತರ ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀವಿ. ಯಾಕಂದರೆ ಸರಿಸುಮಾರು ಒಂದು 2 ತಿಂಗಳ ಹಿಂದಿನಿಂದ ನಾವು ಈ ರಾಜ್ಯ ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಏನಿದೆ SIR ಎನ್ನುವ ಒಂದು ಜಾರಿಗೆ ತರ್ತಾ ಇದ್ದಾರೆ. ಇದರಿಂದ ಅನೇಕ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಮತದಾರನ ಮತಪಟ್ಟಿಯಿಂದ ಕೈ ಬಿಡ್ತುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಮ್ಮ ಕರ್ನಾಟಕಕ್ಕೆ ಕಾಲಿಟ್ಟಿದೆ. ಇದನ್ನು ವಿರೋಧಿಸಿ ನಾವು ಅನೇಕ ಬಾರಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಮತ್ತು ರಾಜ್ಯಾದ್ಯಂತ ಎದ್ದೇಳು ಕರ್ನಾಟಕ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದೇ ತಿಂಗಳು 20ನೇ ತಾರೀಕು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ SIR ವಿರೋಧ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀವಿ. ನಮ್ಮ ಬೇಡಿಕೆ ಏನಂದರೆ ಈ ಲಾಜಿಕಲ್ ಆ್ಯಪ್ ಏನಿದೆ ಇದರಲ್ಲಿ SIRಲಿ ಬರ್ತಕ್ಕಂಥ ಆ್ಯಪನ್ನು ಕೈ ಬಿಡ್ರಿ ಮತ್ತು ಇಲ್ಲಿರ್ತಕ್ಕಂಥ ಈಗ ಸರ್ಕಾರದ ಕೊಟ್ಟಿರ್ತಕ್ಕಂಥ ಅನೇಕ ದಾಖಲಾತಿಗಳಿದ್ದಾವೆ ಅದನ್ನು ಪರಿಗಣನೆಗೆ ತಗೊಂಡುಕೊಂಡು ಮುಂದುವರಿಸ್ರಿ. ಮತ್ತು ನಮಗೆ ಈ 1 ತಿಂಗಳ ಕಾಲಾವಕಾಶ ಸಾಲಲ್ಲ. ಯಾಕಂದರೆ ಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ದುಡಿಯುವ ವರ್ಗ ಮತ್ತು ಕೂಲಿ ಕಾರ್ಮಿಕರು ದೊಡ್ಡ ದೊಡ್ಡ ಮಹಾನಗರ ಪಟ್ಟಣಗಳಿಗೆ ವಲಸೆ ಹೋಗಿದ್ದಾರೆ. ಅಂಥವ್ರ ಹತ್ರ ಒಂದು ಆಧಾರ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇಲ್ಲದಂಥ ದಾಖಲಾತಿಗಳನ್ನು ಕೇಳಿ ಜನರನ್ನು ಒಕ್ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರಿ. ಅದನ್ನು ಕೈಬಿಟ್ಟು ಈಗಿರ್ತಕ್ಕಂಥ ಸರ್ಕಾರ ಕೊಟ್ಟಿರುವಂಥ ದಾಖಲೆಗಳನ್ನು ಪರಿಗಣನೆ ತೆಗೆದುಕೊಡ್ರಿ. ಮತ್ತು ನಮ್ಮ ಬೇಡಿಕೆ ಏನಿದೆ ನಾವು 6 ತಿಂಗಳವರೆಗೆ ನಮಗೆ ದಾಖಲಾತಿಗಳನ್ನು ಒದಗಿಸಲಿಕ್ಕೆ ಸಮಾವಕಾಶ ಕೊಡ್ರಿ ಅಂತೇಳಿ ಅನೇಕ ಬಾರಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರೂ ಕೂಡ ಹೋರಾಟಗಳು ಮಾಡಿದ್ರೂ ಕೂಡ ನೀವು ಮೌನ ವಹಿಸಿರುವುದು ನಮಗೆ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂತಾಗಿದೆ. ನೀವು ಈಗಲಾದರೂ ಎಚ್ಚೆತ್ತುಕೊಂಡು ಈ ಸಮಾವಕಾಶವನ್ನು ವಿಸ್ತರಣೆ ಮಾಡಿರಿ, 6 ತಿಂಗಳವರೆಗೆ ವಿಸ್ತರಣೆ ಮಾಡಿರಿ. ಮತ್ತು ಈಗ ಇದ್ದಂಥ ದಾಖಲಾತಿಗಳನ್ನು ಪರಿಗಣನೆಗೆ ತಗೊಳ್ರಿ. ನೀವು ನಿಮ್ಮ ಕುತಂತ್ರದಿಂದ ಏನಾದರೂ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಅರ್ಹ ಮತದಾರರನ್ನು ಕೈ ಬಿಟ್ಟರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ದಂಗೆ ಹೇಳ್ತಕ್ಕಂಥ ಕೆಲಸ ಆಗ್ತದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ SIR ಬಗ್ಗೆ ನಾವು ಪ್ರತಿಯೊಂದು ಬೂತ್ ಲೆವೆಲ್ ಏಜೆಂಟ್ಗಳಿಗೆ ನೇಮಕ ಮಾಡಿದ್ದೀವಿ. ಮತ್ತು ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಕೂಡ ನಾವು ಒಂದು ಸಭೆ ಕರೆದು ಅವರು ಆ ಬೂತ್ ಲೆವೆಲಲ್ಲಿ ಏನೇನು ಕೆಲಸ ಮಾಡಬೇಕು BLOಗಳ ಜೊತೆ ಹೋಗಿ ಅಂತ ನಾವು ಅವ್ರಿಗೆ ತಿಳಿಸಿಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು 30 ತಾರೀಕು ಇವತ್ತು SIR ಚಾಲನೆ ಸಿಕ್ಕಿದ್ರಿಂದ ನಮ್ಮ BL ಏಜೆಂಟ್ಗಳಿಗೆ ಎಲ್ಲ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಕರೆಸಿ ಎಲ್ಲ ವೋಟರ್ ಲಿಸ್ಟ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ. ಇವತ್ತು ಅವ್ರ ಕೆಲಸ ಇವತ್ತು ಅವರು BLOಗಳ ಜೊತೆ ಹೋಗಿ ಅವ್ರ ಕೆಲಸ ಅವರು ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಪಕ್ಷದ ಕಡೆಯಿಂದ. ಮತ್ತು ನಾವು ಕೂಡ ಈ SIR ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸನೂ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರರು ಮುಸ್ಲಿಮರು ಹಾಗೂ ದಲಿತರು ಹಾಗೂ ಇತರ ಹಿಂದುಳಿದ ವರ್ಗದವರು ಮೇನ್ ಟಾರ್ಗೆಟ್ ಅವ್ರದ್ದು ಈ ಒಂದು ಮತದಾರರ ಮೇಲೆ. ಹೀಗಾಗಿ ಅವರು ಈ ಹಿಂದೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಕೂಡ ಈ SIR ಅನ್ನು ತಂದು ಸುಮಾರು 90 ಲಕ್ಷ ವೋಟ್ಗಳು ಡಿಲೀಟ್ ಮಾಡಿ ಅದರಲ್ಲಿ ಭಾಳಷ್ಟು ಜನ ರೈತರು, ಕೂಲಿ ಕಾರ್ಮಿಕರು, ಬಡ ಜನರು ಅವರಿಗೆಲ್ಲ ಇಲ್ಲ ಸಲ್ಲದೆ ಮಾಹಿತಿ ಕೇಳಿ ಅವರು ಮತದಾರರ ಲಿಸ್ಟ್ಲಿಂದ ಅವರಿಗೆಲ್ಲ ಡಿಲೀಟ್ ಮಾಡಿ ಇವತ್ತಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಯಶಸ್ವಿ ಆದರು. ಅದರಂತೆಯೇ ಇವತ್ತು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕೂಡ ಅವರು ಈ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ಇವತ್ತಿನ ದಿನ ಒಂದು SIRನ್ನು ವಿರೋಧಿಸಿ ನಾವು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಮೌನ ಮೆರವಣಿಗೆ ಮಾಡೋ ಮುಖಾಂತರ
ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಇವತ್ತಿನ ಚುನಾವಣಾ ಆಯೋಗದ ವಿರುದ್ಧ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಿದ್ದೇವೆ. ಸೊ ಇದರ ಉದ್ದೇಶ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಇತ್ತೀಚೆಗೆ ನಾವು SIRನ ವಿರೋಧಿಸಿ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ, ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದೇ ಅಲ್ಲದೆ ಒಂದು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡಿ ಮಾನ್ಯ ಆಯುಕ್ತರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಸೊ ಇಲ್ಲಿವರೆಗೂ ಕೂಡ ಚುನಾವಣಾ ಆಯೋಗ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಆ ಒಂದು ನಮ್ಮ ಪ್ರಶ್ನೆಗಳಿಗೆ ನಮ್ಮ ಒಂದು ಇದಕ್ಕೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕೂಡ ಒಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಸೊ ಇವತ್ತಿನ ದಿನ ಏನು ಜೂನ್ 30ನೇ ತಾರೀಕು ಇವತ್ತು SIRನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ನಾವು ಮೌನ ಮೆರವಣಿಗೆ ಮಾಡೋ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಸೊ ನಮ್ಮ ಡಿಮಾಂಡ್ ಇಷ್ಟೇ, SIR ಮಾಡಲಿ. SIR ಮುಖಾಂತರ ಏನು ಮತದಾರ ಪಟ್ಟಿಯಲ್ಲಿ 2 ಹೆಸರುಗಳಿವೆ, ಒಬ್ಬ ವ್ಯಕ್ತಿ 2 ಹೆಸರುಗಳಾಗಿರ್ಬೋದು, ಅದನ್ನು ತೆಗೆದುಹಾಕಲಿ. ಯಾರು ಮರಣ ಹೊಂದಿದ್ದಾರೆ, ಮೃತಪಟ್ಟಿದ್ದಾರೆ, ಅವರ ಹೆಸರು ತೆಗೆದುಹಾಕಲಿ. ಅಥವಾ ಯಾರೇ ಆಗಲಿ ಅನ್ಅಫಿಷಿಯಲ್ ಆಗಿ ಅನಾಮಧೇಯರು ಒಂದು ವಿದೇಶದಿಂದ ಬಂದು ಇಲ್ಲಿ ವಾಸ ಮಾಡಿರುವಂಥ ಅವ್ರ ಹೆಸರು ಕೂಡ ತೆಗೆದುಹಾಕಲಿ. ಅವ್ರದ್ದು ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಸೊ ನಮ್ಮ SIR ಏನು ಚುನಾವಣಾ ಆಯೋಗ ಇವತ್ತಿನ ಇದು ಮಾಡ್ತಾ ಇದೆ ಅಂದರೆ ದಾಖಲಾತಿಗಳನ್ನು ಸುಮಾರು 11 ದಾಖಲಾತಿಗಳನ್ನು ವಿಶೇಷ ದಾಖಲಾತಿಗಳನ್ನು ನೀಡಬೇಕು. ಅಂದಾಗ ಮಾತ್ರ ಆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮುಂದುವರಿಸ್ತೀವಿ. ಇಲ್ಲಾಂದರೆ ನಿಮಗೆ ನೋಟಿಸ್ ಕೊಟ್ಟುಬಿಟ್ಟು ವಿತಿನ್ ಒಂದು 15 ಡೇಸು ಅಥವಾ 1 ತಿಂಗಳ ಅವಧಿಯಲ್ಲಿನೇ ತೆಗೆದುಹಾಕ್ತೀವಿ ಅನ್ನೋಂಥ ಒಂದು ಗಂಭೀರವಾದಂಥ ನಿಯಮವನ್ನು ಅಳವಡಿಸಿದೆ. ಈ ಒಂದು ಹೋರಾಟ ಎಚ್ಚರಿಕೆ ಗಂಟೆ ಯಾರಿಗಪ್ಪ ಅಂತಂದರೆ ನಮ್ಮ ಅಲ್ಪಸಂಖ್ಯಾತರಿಗೆ ಬಿಟ್ಟರೆ ದಲಿತರು ಹಾಗೂ ಹಿಂದುಳಿದವರಿಗೆ. ಇವತ್ತು ಈ ಒಂದು ಹೋರಾಟ ಎದಕ್ಕೆ ನಾವು ಜನರಿಗೆ ಅರಿವು ಮೂಡಿಸ್ಬೇಕು ಅಂತಂದರೆ, ಉದಾಹರಣೆ ನಮ್ಮ ದೇಶದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆ ಆಗ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 90 ಲಕ್ಷ ಮತದಾರರು ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿಸ್ಯಾರ ಇವರು ಈ ಕೇಂದ್ರ BJP ಸರ್ಕಾರದವರು. ಇವತ್ತು ಅಮಿತ್ ಶಾ ಮೋದಿ ಅವರು ಅದೊಂದು ಕೆಲಸ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಇಲ್ಲ, ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಏನಿಲ್ಲ, ಚಿಂತೆನೇ ಇಲ್ಲ. ದೇಶದಾಗ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಇವರೇ ಟಾರ್ಗೆಟ್. ಇವ್ರು ಟಾರ್ಗೆಟ್ ಮಾಡಿ ಇವ್ರು ಡಿಲೀಟ್ ಮಾಡಿಸ್ಬೇಕು ಅನ್ನೋದೇ ಅವ್ರದ್ದೊಂದು ಉದ್ದೇಶ ಅದ. ಮತ್ತು ಇನ್ನೊಂದು, ಇವತ್ತು ನಮ್ಮ ಅಲ್ಪಸಂಖ್ಯಾತರು ಮುಸ್ಲಿಂ ಜನಾಂಗದವರು ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ಯಾದಗಿರಿ ನಗರದಲ್ಲಿ, ಶಾಪುರ್ ನಗರದಲ್ಲಿ, ಸುರಪುರ ನಗರದಲ್ಲಿ, ಇವತ್ತು ದೋರ್ನಳ್ಳಿ ಪಟ್ಟಣದಲ್ಲಿ, ಕೆಂಬಾವಿ ಪಟ್ಟಣದಲ್ಲಿ, ಗೋಗಿ ಪಟ್ಟಣದಲ್ಲಿ, ಗುರುಮಿಟ್ಕಲ್ ನಗರದಲ್ಲಿ, ಇವೆಲ್ಲ ಸೈದಾಪುರ, ಇಂಥ ದೊಡ್ಡ ದೊಡ್ಡ ನಗರ ಪಟ್ಟಣಗಳಲ್ಲಿ ಅವ್ರು ಟಾರ್ಗೆಟ್ ಮಾಡ್ಯಾರ. ಮತ್ತು ಇವ್ರಿಗೇನೋ ನಮ್ಮ ಅಲ್ಪಸಂಖ್ಯಾತರು ಹೆಸರುಗಳು ಲಾಂಗ್ ಇರ್ತಾವೆ, ದೊಡ್ಡ ಉದ್ದಕ್ಕಾಗಿರ್ತಾವೆ. ಅವು ಹೆಸರುಗಳು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಿದ್ರಾಯ್ತು, ಅದಕ್ಕೇನಾದ್ರು ಡಿಲೀಟ್ ಹೊಡೆದ್ಬಿಡೋದು. ಇವ್ರದ್ದು ಅದೇ ಉದ್ದೇಶ ಅದ. ಇನ್ನು ಅನಾವಶ್ಯಕವಾಗಿ ಇಲ್ಲಾರ ದಾಖಲೆ ಕೇಳೋದು, ಲಾವಣಿ ಕೇಳೋದು, ಪಾಣಿಕೆ, ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರ ಹೆಸರಲ್ಲಿ ಭೂಮಿನೇ ಇರಲ್ಲ, ಅವ್ರ ಹೆಸರಲ್ಲಿ ಆ ಡಾಕ್ಯುಮೆಂಟ್ಸ್ ಕೇಳೋದು. ಆ ರೀಸನ್ ಹಚ್ಚಿ ಅವ್ರಿಗೇನಾದ್ರು ಡಿಲೀಟ್ ಹೊಡಿಸೋದು. ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತಕ್ಕಂಥ ಈ SIR ಅನ್ನುವಂಥ ಹೊಸ ಒಂದು ಕಾರ್ಯಕ್ರಮವನ್ನು ಏನು ಚುನಾವಣಾ ಆಯೋಗ ಜಾರಿ ಮಾಡೋದಕ್ಕೆ ಈಗ ಸರ್ವೆ ಚಟುವಟಿಕೆಯನ್ನು ಏನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಇದು ಉದ್ದೇಶಪೂರ್ವಕವಾಗಿ BJP ಮತ್ತು ಅದಕ್ಕೆ ಜೊತೆಗಿರುವಂಥ ಹಿಡನ್ ಅಜೆಂಡಾವನ್ನು ಒಪ್ಪಿಕೊಳ್ಳುವಂಥ ಪಕ್ಷಗಳು ಅಥವಾ ವ್ಯಕ್ತಿಗಳು ಈ SIRಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಇದು ಉದ್ದೇಶಪೂರ್ವಕವಾಗಿ BJPಯನ್ನು ವಿರೋಧಿಸುವಂಥ, ಪ್ರಗತಿಪರವಾಗಿ ಆಲೋಚಿಸುವಂಥ ಮತದಾರರ ಪಟ್ಟಿಯಿಂದ ಹೊರಗಿಡತಕ್ಕಂಥ ಒಂದು ದುರುದ್ದೇಶಪೂರಿತವಾದಂಥ ಒಂದು ಕಾರ್ಯಕ್ರಮ. ಏನಿದು ಅಂತಂದರೆ, ಈಗ ಚುನಾವಣಾ ಆಯೋಗ ಹೇಳುವಂಥ ನಿಯಮಾವಳಿಗೆ ಅನ್ವಯ ಆಗುವಂಥ ಏನು ಬುದ್ಧಿವಂತಿಕೆ ಆಗಲಿ ಅಥವಾ ತಂತ್ರಜ್ಞಾನದಲ್ಲಿ ಆಗಲಿ ಇನ್ನೂ ಅನೇಕ ಕೋಟ್ಯಾಂತರ ಜನ ಅಪ್ಡೇಟ್ ಆಗಿಲ್ಲ. ಇನ್ನೂ ಎಷ್ಟೋ ಜನರಿಗೆ ಆಧಾರ್ ಕಾರ್ಡೇ ಇಲ್ಲ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಉದ್ದೇಶಪೂರ್ವಕವಾಗಿ ಅವರು ಕೇಳುವ ದಾಖಲೆಗಳಲ್ಲಿ ಒಂಚೂರು ವ್ಯತ್ಯಾಸ ಕಂಡ್ರೆ, ಅದು ಒಂದು ಡಾಟ್ ಇರ್ಬೋದು, ಸ್ಪೆಲ್ಲಿಂಗ್ ಇರ್ಬೋದು, ಅಥವಾ ಅಡ್ಡ ಹೆಸರು ಇರ್ಬೋದು, ಊರಿನ ಹೆಸರು ಇರ್ಬೋದು, ಏನೇ ಇರಲಿ, ಆ ತಪ್ಪುಗಳನ್ನು ಹಿಡ್ಕೊಂಡು ಮತದಾರರ ಪಟ್ಟಿಯಿಂದ ಸಹಜವಾಗಿ ಹೊರಗಿಡ್ತಕ್ಕಂಥ ಹುನ್ನಾರ ಇದಾಗಿದೆ. ವಿಶೇಷವಾಗಿ ಇದು BJP ಪಕ್ಷದ ಹಿಡನ್ ಅಜೆಂಡಾ ಆಗಿದೆ. ಇದನ್ನು ಈ ನಾಡಿನ ಪ್ರಜಾಪ್ರಭುತ್ವ ಒಪ್ಪಿಕೊಳ್ಳುವಂಥ, ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥ ಮತ್ತು ಪ್ರಗತಿಪರರಾಗಿರುವಂಥ ಎಲ್ಲರೂ ಸಾಹಿತಿಗಳು, ಕಲಾವಿದರು, ಹೋರಾಟಗಾರರು ಮತ್ತು ಇದನ್ನು ವಿರೋಧಿಸುವಂಥ ಯಾವುದೇ ರಾಜಕೀಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದನ್ನು ವಿರೋಧಿಸ್ತಕ್ಕಂಥದ್ದು ಅತ್ಯಂತ ಜರೂರಿನ ಕೆಲಸವಾಗಿದೆ ಅಂತ ನನ್ನ ಅಭಿಪ್ರಾಯ ಇದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.